ಏಪ್ರಿಲ್ 5ನೇ ತಾರೀಕು ಸತೋಶಿ ನೊಕೊಮೋಟೋ ಎಂಬ ಅನಾಮಿಕ ವ್ಯಕ್ತಿಯ ಹುಟ್ಟುಹಬ್ಬ ಅಂತ ಹೇಳಿ ಜಗತ್ತಿನಾದ್ಯಂತ ಬಿಟ್ಕಾಯಿನ್ ಪರ ಇರುವಂತವ್ರು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಇದೇ ಸಮಯದಲ್ಲಿ ನೆನಪಲ್ಲಿ ಇಟ್ಕೊಬೇಕಾದಂತ ಇನ್ನೊಂದು ಮುಖ್ಯವಾದ ಘಟನೆ ಏನಂತಂದ್ರೆ, ಏಪ್ರಿಲ್ 5ನೇ ತಾರೀಕು 1933ನೇ ಇಸ್ವಿಲಿ ಅಮೆರಿಕ ಸರ್ಕಾರ ಒಂದು ಡ್ರೆಕೋನಿಯನ್ ಎಕ್ಸಿಕ್ಯೂಟಿವ್ ಆರ್ಡರ್ ನ ಪಾಸ್ ಮಾಡಿರುತ್ತೆ. ಅದರ ಹೆಸರು 6102 ಎಕ್ಸಿಕ್ಯೂಟಿವ್ ಆರ್ಡರ್. ಅದೇನು ಹೇಳುತ್ತೆ ಅಂತಂದ್ರೆ, ಪ್ರೈವೇಟ್ ಓನರ್ಶಿಪ್ ಆಫ್ ಗೋಲ್ಡ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾರೆ. ಮೀನಿಂಗ್, ಜನ ತಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಚಿನ್ನನ ತಮ್ಮ ಮನೆಯಲ್ಲಿ ತಾವೇ ಕಸ್ಟಡಿಯಾಗಿ ತನ್ನ ಸುಪರ್ದಿಯಲ್ಲಿ ಇಟ್ಕೊಳ್ಳುವಂಥದ್ದು ಇಸ್ ಕಂಪ್ಲೀಟ್ಲಿ ಅಫೆನ್ಸ್, ಇಸ್ ಕಂಪ್ಲೀಟ್ ಇಲ್ಲಿಗಲ್. ನೀವು ಈ ಕೂಡಲೇ ನೀವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಚಿನ್ನವನ್ನ ಸರ್ಕಾರದ ಸುಪರ್ದಿಗೆ ಒಪ್ಪಿಸಬೇಕು. ಅದರ ಬದಲಾಗಿ ಸರ್ಕಾರ ಅವರು ಡಿಸೈಡ್ ಮಾಡಿದಂತಹ ಅವರೇ ಪ್ರಿಂಟ್ ಮಾಡುವಂತ ಪೇಪರ್ ಕರೆನ್ಸಿಯನ್ನ ಜನರಿಗೆ ಕೊಡ್ತಾರೆ. ಇದಕ್ಕೆ ನೀವು ಒಪ್ಪದಲೇ ಇದ್ರೆ ನಿಮ್ಮ ಮೇಲೆ ಫೈನ್ ಬೀಳುತ್ತೆ ಅಥವಾ 10 ವರ್ಷಗಳ ಕಾಲ ನೀವು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ, ಅಂದ್ರೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಅಲ್ಲಿ ಬರ್ದಿರ್ತಾರೆ, ಒಂದು ಆದೇಶನ ಹೊರಡಿಸಿರ್ತಾರೆ. ಬೇಸಿಕಲಿ ಇಟ್ಸ್ ಎ ಕಂಪ್ಲೀಟ್ ಅಟ್ಯಾಕ್ ಆನ್ ದ ಫಂಡಮೆಂಟಲ್ ರೈಟ್ಸ್ ಟು ಓನ್ ದ ಪ್ರಾಪರ್ಟಿ. ಸತೋಶಿ ಅವರು ಈ ಒಂದು ಏಪ್ರಿಲ್ 5ನೇ ತಾರೀಕನ್ನೇ ಚೂಸ್ ಮಾಡಿ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ತಮ್ಮ ಬರ್ತ್ಡೇ ಆಗಿ ಚೂಸ್ ಮಾಡಿರುವಂತದ್ದು ಇನ್ನೊಂದು ಸಂದೇಶವನ್ನು ಕೂಡ ಕೊಟ್ಟಿರಬಹುದು. ಬಿಟ್ಕಾಯಿನ್ ಅನ್ನುವಂತ ಹಣ ಏನಿದೆ, ನೀವು ನಿಮ್ಮ ಕಸ್ಟಡಿಯಲ್ಲೇ ಇಟ್ಕೊಂಡಲೆ ಯಾವುದೋ ಒಂದು ಟ್ರಸ್ಟೆಡ್ ಥರ್ಡ್ ಪಾರ್ಟಿ ಕೈಲಿ ಅಥವಾ ಒಂದು ಎಕ್ಸ್ಚೇಂಜ್ ಆಗಿರ್ಲಿ ಅಥವಾ ಯಾವುದೋ ಒಂದು ಸಂಸ್ಥೆ ಕೈಲಾಗ್ಲಿ ಏನಾದ್ರು ಇಟ್ಟಿದ್ರೆ ಇದೇ ರೀತಿ ಎಕ್ಸಿಕ್ಯೂಟಿವ್ ಆರ್ಡರ್ ನ ಮುಖಾಂತರ ನಿಮ್ಮ ಹಣವನ್ನ ಕಾನ್ಫಿಸ್ಕೇಟ್ ಮಾಡಲಾಗ್ತದೆ ಅನ್ನುವಂಥ ಸಂದೇಶ ಕೂಡ ಕೊಟ್ಟಿರ್ಬೋದು. ಈ ಒಂದು ಥಿಯರಿ ಕೂಡ ಹಲವಾರು ಜನ ನಂಬ್ತಾರೆ, ನಾನು ಕೂಡ ನಂಬ್ತೀನಿ. ಸೊ ಬೇಸಿಕಲಿ ಅದು ಈ ಒಂದು ಥಿಯರಿ ಅಲ್ದಲೆ ಅಥವಾ ಏಪ್ರಿಲ್ 5ನೇ ತಾರೀಕೆ ಸತೋಶಿ ಅವರ ಹುಟ್ಟುಹಬ್ಬ ಆಗಿದೆ. ನಾವು ಕೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೂಡ ಕೋರ್ಬೇಕಾಗ್ತದೆ. ಹುಟ್ಟುಹಬ್ಬದ ಶುಭಾಶಯಗಳು ಸತೋಶಿ ನೊಕೊಮೋಟೋ. ಸತೋಶಿ ಅವರು ಡಿಸ್ಕವರ್ ಮಾಡಿರ್ತಕ್ಕಂಥ ಬಿಟ್ಕಾಯಿನ್ ಅನ್ನುವಂಥ ಹಣ ಏನಿದೆ, ಜಗತ್ತಿನಾದ್ಯಂತ ಯಾರೂ ಕೂಡ ಅದನ್ನ ನಮ್ಮಿಂದ ಕಾನ್ಫಿಸ್ಕೇಟ್ ಮಾಡ್ಕೊಳಕ್ ಆಗೋದಿಲ್ಲ. ಒಂದೇ ಒಂದು ಬಿಟ್ಕಾಯಿನ್ ಅನ್ನು ಕೂಡ ಹೆಚ್ಚಿಗೆ ಪ್ರಿಂಟ್ ಮಾಡಿ ನಮ್ಮ ಹತ್ರ ಇರ್ತಕ್ಕಂಥ ಬಿಟ್ಕಾಯಿನ್ ಮೌಲ್ಯವನ್ನ ಡಿಬೇಸ್ ಅಥವಾ ಡಿವ್ಯಾಲ್ಯೂ ಮಾಡೋಕ್ಕಾಗೋದಿಲ್ಲ. ರಾತ್ರೋರಾತ್ರಿ ಬಂದು ಬಿಟ್ಕಾಯಿನ್ಗೆ ಬೆಲೆನೇ ಇಲ್ಲ ಅಂತ ಹೇಳಿ ಡಿಮಾನಿಟೈಸ್ ಮಾಡೋಕ್ಕಾಗೋದಿಲ್ಲ. ಬೇಸಿಕಲಿ ಇಟ್ಸ್ ಎ ಕಂಪ್ಲೀಟ್ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ. ಫಂಡಮೆಂಟಲ್ ರೈಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ನ ಬಿಟ್ಕಾಯಿನ್ ಎತ್ತಿ ಹಿಡಿಯುತ್ತೆ ಬೈ ಡಿಫಾಲ್ಟ್ ಆಗಿ. ಸೊ ಹಾಗಾಗಿ ಸತೋಶಿ ನೊಕೊಮೋಟೋ ಎಂಬ ಅನಾಮಿಕ ವ್ಯಕ್ತಿ ಒಂದು ಬಿಟ್ಕಾಯಿನ್ ಅನ್ನುವಂತಹ ಒಂದು ಇನ್ವೆನ್ಷನ್ ಅಥವಾ ಡಿಸ್ಕವರಿ ಏನ್ ಮಾಡಿದ್ದಾರೆ, ಇದು ಜಗತ್ತಿನಾದ್ಯಂತ ಎಸ್ಪೆಷಲಿ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಒಂದು ದೊಡ್ಡ ಪವರ್ ಅಂತಾನೆ ಹೇಳ್ಬೋದು.